ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವತ್ತು 7th January ರಿಲೇಟೆಡ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಷನ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವು ಫಸ್ಟು ಟಾಪಿಕ್ಸ್ ನೋಡ್ಕೊಂಡ್ಬಿಟ್ಟಿರೋಣ, ಏನೇನು ಇಂಪಾರ್ಟೆಂಟ್ ಇದೆ ಅಂತ ಹೇಳ್ಬಿಟ್ಟು 7th January 2019 ರಿಲೇಟೆಡು. ಫಸ್ಟ್ ಒಂದು ಬಂದ್ಬಿಟ್ಟು MG ನರೇಗಾ ಸ್ಕೀಮ್ ಬಗ್ಗೆ ನೋಡ್ಕೊಳ್ಳೋಣ. ಈಗ MG ನರೇಗಾ ಸ್ಕೀಮು ತುಂಬಾ ಜಾಸ್ತಿ ನ್ಯೂಸಲ್ಲಿತ್ತು. ಯಾಕೆ ಅಂತಂದರೆ ರೀಸೆಂಟಾಗಿ ಅದರ ರಿಲೇಟೆಡ್ ಒಂದು ಸ್ಟಡಿ ಮಾಡಿದರು. ಆ ಸ್ಟಡಿ ಪ್ರಕಾರ ಏನು ಹೇಳ್ತಿದ್ದಾರೆ ಅಂತಂದರೆ ಎಷ್ಟು ಕೆಲಸ ಕೊಡಬೇಕೋ ಅದಕ್ಕಿಂತ 32% ಕೆಲಸ ಕಮ್ಮಿ ಕೊಡ್ತಾ ಇದ್ದಾರೆ ಅಂತ. ಸೊ ಏನೇನು ಇಶ್ಯೂಸ್ ಇದ್ದಾವೆ ನರೇಗಾ ಸ್ಕೀಮ್ ರಿಲೇಟೆಡು ಅಂತ ನೋಡ್ಕೊಳ್ಳೋಣ. ಸೆಕೆಂಡ್ ಬಂದ್ಬಿಟ್ಟು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ರಿಲೇಟೆಡು. ಇವಾಗ 4 ವೇಕೆನ್ಸೀಸ್ ಇದ್ದಾವೆ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನಲ್ಲಿ. ಬಟ್ ಆ ವೇಕೆನ್ಸೀಸ್ಗೆ ಯಾರಾದರೂ ಅಪ್ಲೈ ಮಾಡಬೇಕು ಅಂತಂದರೆ ಅದಕ್ಕೆ ಟೆನ್ಯೂರ್ ಎಷ್ಟು ಅಂತಂದರೆ ಎಷ್ಟು ಟರ್ಮ್ ಇರುತ್ತೆ, ಸ್ಯಾಲರಿ ಏನು, ಅವೆಲ್ಲ ಏನೂ ಮೆನ್ಷನ್ ಮಾಡಿಲ್ಲ. ಸೊ ಯಾಕೆ ಮೆನ್ಷನ್ ಮಾಡಿಲ್ಲ, ರೀಸನ್ ಏನು ಅದನ್ನು ನೋಡ್ಕೊಳ್ಳೋಣ. ಅದಾದಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಟಾಪಿಕ್ನ ನೋಡ್ಕೊಳ್ಳೋಣ ನಾವು. ಅದರಲ್ಲಿ ಥರ್ಡ್ ಒನ್ ಬಂದ್ಬಿಟ್ಟು ಡಯೋಸ್ಕೊರಾ ಯಾಮ್ ಲೀಫ್ ಅಂತ. ಸೊ ಡಯೋಸ್ಕೋರಿಯಾ ಯಾಮ್ ಲೀಫ್ ಅಂತ. ಸೊ ಡಯೋಸ್ಕೋರಿಯಾ ಯಾಮ್ ಲೀಫ್ ಅಂತಂದರೆ ಏನು, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಫೋರ್ತ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಪೇನ್ಲೆಸ್ ಇಂಜೆಕ್ಷನ್ಸಿನ ಇನ್ವೆನ್ಷನ್ನು ಡಿಸ್ಕವರಿ ಮಾಡ್ಕೊಂಡಿದ್ದಾರೆ. ಇವಾಗ 1 ಮಿಲಿಮೀಟರ್ಕಿಂತ ಕಮ್ಮಿ ಇರುವಂಥದ್ದು ಸೈಜಿನ ಇಂಜೆಕ್ಷನ್ಸು ಮಾಡ್ಕೊಂಡಿದ್ದಾರೆ. ಇದ್ರದ್ದು ಹಿಂದ್ಗಡೆ ಇರುವಂಥದ್ದು ಸೈನ್ಸು ಏನೇನು ಅದನ್ನು ನೋಡ್ಕೊಳ್ಳೋಣ. ಫಿಫ್ತ್ ಒನ್ ಬಂದ್ಬಿಟ್ಟು ಬೆಂಗಳೂರು ಬುಲ್ಸು ಇವಾಗ ವಿನ್ ಆಗಿದ್ದಾರಲ್ಲ, ಪ್ರೋ ಕಬಡ್ಡಿ ಲೀಗ್ನ ಬೆಂಗಳೂರು ಬುಲ್ಸು ವಿನ್ ಆಗಿದ್ದಾರೆ. ಏನಾಗುತ್ತೆ ಅಂತಂದರೆ KPSC ಅಥವಾ KS ರಿಲೇಟೆಡ್ ಎಕ್ಸಾಮ್ಸಲ್ಲಿ ಏನಾಗಿರುತ್ತೆ, ಈ ಥರ ಕ್ವೆಶನ್ಸ್ನ ಕೇಳಿಬಿಟ್ಟಿರ್ತಾರೆ. ಎಕ್ಸಾಂಪಲ್ ನೀವು ಲಾಸ್ಟ್ ಪ್ರಿಲಿಮ್ಸ್ ಏನಾದರೂ ನೋಡ್ಕೊಂಡಿದ್ರೆ KS ಇಂದು ಪ್ರಿಲಿಮ್ಸು, ಅದರಲ್ಲಿ ನಮಗೆ IPL ಬಗ್ಗೆ ಕ್ವೆಶನ್ನು ಕೂಡ ಕೇಳಿದರು. ಅಲ್ಲಿ ಪ್ಲೇಯರ್ಸ್ ಕೊಟ್ಟಿದ್ರು, ಯಾವ ಪ್ಲೇಯರು ಯಾವ ಟೀಮಿಂದು ಅಂತ ಹೇಳ್ಬಿಟ್ಟು ಪ್ಲೇಯರ್ಸ್ ಕೂಡ ಕೊಟ್ಟಿದ್ರು. ಸೊ ಪ್ರೋ ಕಬಡ್ಡಿ ಲೀಗ್ ರಿಲೇಟೆಡು ಯಾರು ವಿನ್ ಆಗಿದ್ರು ಅಥವಾ ಲಾಸ್ಟ್ ಫೈನಲ್ಸು ಯಾರ್ಯಾರು ಆಟಾಡಿದ್ರು ಆ ರಿಲೇಟೆಡ್ ಕ್ವೆಶನ್ಸ್ ಕೇಳುವಂಥದ್ದು ಪ್ರಾಬಿಲಿಟಿ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಕೂಡ ನಾನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ PDF ಏನಾದರೂ ನಿಮಗೆ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ. ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡ್ಕೋಬೋದು. ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬಂದ್ಬಿಟ್ಟಿರುತ್ತೆ. ಫಸ್ಟು ನಾವು MG ನರೇಗಾ ಸ್ಕೀಮ್ ರಿಲೇಟೆಡು ಏನು ಇವಾಗ ಡೆಫಿಷಿಯನ್ಸಿ ಇದೆ ಅಥವಾ ಇವಾಗ ಏನೋ ಅಮೌಂಟ್ ಅವ್ರ ಹತ್ರ ಕಮ್ಮಿ ಇದೆ ಅದನ್ನು ಡಿಸ್ಕಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸ್ಕೀಮ್ ಬಗ್ಗೆ ಸ್ವಲ್ಪ ಬೇಸಿಕ್ಸು ತಿಳ್ಕೊಂಬಿಟ್ಟಿರೋಣ. ಇಲ್ಲಿ ನೋಡಿ, MG ನರೇಗಾ ಅಂತಂದರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟು. ಸೊ ಈ ಇಮೇಜ್ನ ನೋಡ್ಕೊಂಡಿದ್ರೆ ನಿಮ್ಗೆ ಎಲ್ಲೇನು ಕಾಣುತ್ತೆ, 100 ಅಂತ ಕಾಣ್ತಿದೆಯಲ್ಲ. ಸೊ 100 ಡೇಸ್ ಎಂಪ್ಲಾಯ್ಮೆಂಟ್ ಅಂತ. ಸೊ 100 ಡೇಸು ಎಂಪ್ಲಾಯ್ಮೆಂಟ್ ಕೊಡೋಕ್ಕೋಸ್ಕರ. ಯಾವುದಕ್ಕೋಸ್ಕರ ರೂರಲ್ ಸೈಡಲ್ಲಿ ಎಂಪ್ಲಾಯ್ಮೆಂಟ್ ಯಾಕೆ ಬೇಕು, ಅವರು ಅಗ್ರಿಕಲ್ಚರ್ ಮಾಡ್ತಾರಲ್ಲ ಅಂತ ನೀವು ಕೇಳ್ಬೋದು. ಆದರೆ ಏನಾಗುತ್ತೆ ಅಂತಂದರೆ ಕಂಪ್ಲೀಟು ಇಯರ್ ಲಾಂಗು ಅಗ್ರಿಕಲ್ಚರ್ ಮಾಡೋಕ್ಕಾಗಲ್ಲ. ಸೊ ಅಗ್ರಿಕಲ್ಚರ್ ಮಧ್ಯದಲ್ಲಿ ಟೈಮ್ ಕೂಡ ಇರುತ್ತೆ, ಅಂತಂದರೆ ಒಂದೊಂದು ಸೀಸನ್ ಆಫ್ ಸೀಸನ್ನು ಕೂಡ ಇರುತ್ತಲ್ಲ, ಆ ಟೈಮಲ್ಲಿ ಅವ್ರಿಗೆ ಟೈಮ್ ಕೂಡ ಇರುತ್ತೆ. ಆ ಟೈಮಲ್ಲಿ ಎಂಪ್ಲಾಯ್ಮೆಂಟು ಪ್ರೊವೈಡ್ ಮಾಡಬೇಕು, ಆ ಟೈಮಲ್ಲಿ ಕೆಲಸ ಪ್ರೊವೈಡ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು MG ನರೇಗಾ ಸ್ಕೀಮು ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ರು. ಸೊ ಈ ಸ್ಕೀಮಲ್ಲಿ 100 ಡೇಸು ಕಂಟಿನ್ಯೂಸ್ ಎಂಪ್ಲಾಯ್ಮೆಂಟ್ನ ಪ್ರೊವೈಡ್ ಮಾಡಿರ್ತಾರೆ. ಯಾವಾಗ ಅಂತಂದರೆ ಅಗ್ರಿಕಲ್ಚರ್ ಆಫ್ ಸೀಸನ್ ಇರುತ್ತಲ್ಲ, ಅಗ್ರಿಕಲ್ಚರು ಅಥವಾ ಅಗ್ರಿಕಲ್ಚರ್ ಮಾಡದೇ ಇರೋವಂಥದ್ದು ಸೀಸನ್ ಇರುತ್ತಲ್ಲ, ಆ ಟೈಮಲ್ಲಿ ಎಂಪ್ಲಾಯ್ಮೆಂಟ್ ಪ್ರೊವೈಡ್ ಮಾಡಬೇಕು ಅಂತ. ಸೊ ಇದ್ರ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್, ಇದರಲ್ಲಿ MG ಅಂತ ಸೇರಿಸಿದ್ರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಆಗುತ್ತೆ. ಸೊ ಇದರಲ್ಲಿ ಏನು ಹೇಳ್ತಿರ್ತಾರೆ ಅಂತಂದರೆ ನಿಮಗೆ ರೈಟ್ ಟು ವರ್ಕ್ ಇದೆ ಅಂತ. ಸೊ ನಿಮಗೆ ಕೆಲಸ ಮಾಡೋಕ್ಕೆ ರೈಟ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದರ ಅಂಡರಲ್ಲಿ 100 ಡೇಸ್ ನಿಮಗೆ ಎಂಪ್ಲಾಯ್ಮೆಂಟ್ ಪ್ರೊವೈಡ್ ಮಾಡಿರ್ತಾರೆ ಪ್ರತಿ ವರ್ಷ. ಇದು ಇಂಪಾರ್ಟೆಂಟು. ಮತ್ತು ಇನ್ನೊಂದೇನು ಇಂಪಾರ್ಟೆಂಟು ಅಂತಂದರೆ ಪ್ರತಿ ಫ್ಯಾಮಿಲಿಗೂ ಕೂಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಕಂಡೀಷನ್ಸ್ ಏನು ಅಂತಂದರೆ ನಿಮ್ಮ ಮನೆ ಇರುವಂಥದ್ದು 5 ಕಿಲೋಮೀಟರ್ ರೀಜನಲ್ಲಿ, 5 ಕಿಲೋಮೀಟ್ರು ರೀಜನಲ್ಲಿ ನಿಮಗೆ ಕೆಲಸನ ಪ್ರೊವೈಡ್ ಮಾಡಿರ್ತಾರೆ. ಮತ್ತು ನೀವು ಇವತ್ತೇನಾದ್ರು ಕೆಲಸಕ್ಕೆ ಅಪ್ಲೈ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ, ಇವತ್ತು ಅಪ್ಲೈ ಮಾಡಿ ನಿಮಗೆ 15 ದಿನದ ಒಳಗಡೆ ನಿಮಗೆ ಕೆಲಸ ಕೂಡ ಸಿಗಬೇಕು. ಈ ಥರದ್ದು ಒಂದು ಕಂಡೀಷನ್ಸ್ ಇರುತ್ತೆ MG ನರೇಗಾಲಿ. ಸೊ ಒಂಥರ ರೆಕಾರ್ಡ್ ಸೆಟ್ಟಿಂಗು ಸ್ಕೀಮ್, ಇದು ತುಂಬಾ ಇಂಪಾರ್ಟೆಂಟ್ ಸ್ಕೀಮು. ಬಟ್ ಇವಾಗ ಇದು ಯಾಕೆ ನ್ಯೂಸಲ್ಲಿದೆ ಅಂತಂದರೆ ಇವ್ರಿಗೆ ನೋಡಿ, ಇವ್ರಿಗೆ ಫಂಡ್ಸ್ ಏನು ಅಲೋಕೇಟ್ ಮಾಡಿರ್ತಾರಲ್ಲ MG ನರೇಗಾ ಸ್ಕೀಮ್ಗೋಸ್ಕರ ಅಂತ ಹೇಳ್ಬಿಟ್ಟು ಅಮೌಂಟನ್ನು ಅಲೋಕೇಟ್ ಮಾಡ್ಕೊಂಡಿರ್ತಾರೆ. ಬಟ್ ಆ ಮಾಡ್ಕೊಂಡಿರೋವಂಥದ್ದು ಅಲೋಕೇಶನ್ ಏನಿರುತ್ತಲ್ಲ, ಇವಾಗ ಇನ್ನೂ 3 ತಿಂಗಳು ಉಳ್ಕೊಂಡ್ಬಿಟ್ಟಿದೆ. ಇನ್ನೂ 3 ತಿಂಗಳು ಇದೆ ಒಂದು ಫೈನಾನ್ಷಿಯಲ್ ಇಯರು ಕಂಪ್ಲೀಟ್ ಆಗೋಕ್ಕೋಸ್ಕರ. ಅಂತಂದರೆ ಮಾರ್ಚಲ್ಲಿ ನಮಗೆ ಫೈನಾನ್ಷಿಯಲ್ ಇಯರು ಕಂಪ್ಲೀಟ್ ಆಗೋಗ್ಬಿಟ್ಟಿರುತ್ತೆ. ಸೊ ಇನ್ನು 3 ತಿಂಗಳಿದೆ, ಆದರೆ ಇವ್ರ ಹತ್ರ ಫಂಡ್ಸ್ ಎಲ್ಲ ಖಾಲಿ ಆಗೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಫಂಡ್ಸ್ ಖಾಲಿ ಆಗೋದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅದನ್ನು ನಾವು ಮುಂದೆ ನೋಡ್ಕೊಳ್ಳೋಣ. ಇದೇ
ಏನು ಮಾಡ್ತಾ ಇದ್ದಾರೆ, ಏನು ಹೇಳ್ತಿದ್ದಾರೆ ಅಂತಂದರೆ ಎಂಪ್ಲಾಯ್ಮೆಂಟು 32% ಜನರಿಗೆ ಕಮ್ಮಿ ಸಿಗ್ತಿದೆ ಅಂತಂದರೆ ಇವಾಗ 100 ಜನ ಏನಾದ್ರು ಅಪ್ಲೈ ಮಾಡ್ತಿದ್ದಾರೆ ಕೆಲಸಕ್ಕೆ ಅಂತಂದರೆ 32 ಜನರಿಗೆ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇವರು ಹೇಳ್ತಾ ಇದ್ದಾರೆ. ಏನು ರೀಸನ್ ಇದಕ್ಕೆ ಅಂತಂದರೆ ಫಂಡ್ ಕ್ರಂಚ್ ಅಂತಂದರೆ ಏನು, ಅಮೌಂಟು ಕಮ್ಮಿ ಆಗಿರೋದ್ರಿಂದ. ಯಾಕಂತಂದರೆ ಇವಾಗಲೇ 99% ಎಷ್ಟು ಫಂಡ್ ಅಲೋಕೇಟ್ ಮಾಡಿರ್ತಾರಲ್ಲ ಕೆಲಸ ಪ್ರೊವೈಡ್ ಮಾಡೋಕ್ಕೋಸ್ಕರ 99% ಏನು ಫಂಡ್ಸ್ ಅಲೋಕೇಟ್ ಮಾಡಿರ್ತಾರಲ್ಲ ಅವೆಲ್ಲ ಮುಗಿದೋಗ್ಬಿಟ್ಟಿದ್ದಾವೆ. ಇನ್ನು ಬರೀ 3 ತಿಂಗಳಿದೆ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಡಿಮಾಂಡು ತುಂಬ ಜಾಸ್ತಿ ಆಗ್ತಿದೆ. ಯಾಕಂತಂದರೆ ಈಗ ಸೀಸನ್ನು ಕೂಡ ಸ್ವಲ್ಪ ವಲ್ನರೇಬಲ್ ಇದೆ ಅಲ್ವಾ, ಅಂತಂದರೆ ಇವಾಗ ಮಳೆ ಬರೋವರೆಗೂ ಕೂಡ ನಮಗೆ ಸೀಸನ್ ಸ್ವಲ್ಪ ವಲ್ನರೇಬಲ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಡಿಮಾಂಡು ಕೂಡ ತುಂಬ ಜಾಸ್ತಿ ಆಗ್ತಿದೆ. ವೇಜಸ್ಗಳಿಗೆ ಪೇಮೆಂಟು ಕೂಡ ಪೇ ಮಾಡೋವಂಥದ್ದು ಕೂಡ ಟೈಮು ಡಿಲೇ ಆಗ್ತಾಯಿದೆ. ಸೊ ಈ ಥರ ಎಲ್ಲ ಡಿಫಿಕಲ್ಟಿ ಫೇಸ್ ಮಾಡ್ತಾ ಇದ್ದಾರೆ MG ನರೇಗಾ ಸ್ಕೀಮಲ್ಲಿ. ಇವಾಗ ಅಗ್ರಿಕಲ್ಚರ್ ಸೀಸನ್ನು ಕೂಡ ಸ್ವಲ್ಪ ಲೀನ್ ಇರೋದ್ರಿಂದ ಡಿಮಾಂಡು ಜಾಸ್ತಿ ಆಗ್ತಿದೆ ಅಂತ. ಸೊ ಎಂಪ್ಲಾಯ್ಮೆಂಟು ಇದರಿಂದ ಏನು ಅಫೆಕ್ಟ್ ಆಗುತ್ತೆ ಅಂತಂದರೆ ನೋಡಿ, ಅಮೌಂಟು ಕಮ್ಮಿ ಇದೆ ಅಂತಂದರೆ ಎಷ್ಟು ಜನರಿಗೆ ಕೆಲಸ ಕೊಡ್ತಾರೆ ಆ ಕೆಲಸ ಕೂಡ ಕಮ್ಮಿ ಆಗುತ್ತಲ್ವ. ಇವಾಗ 100 ಮೆಂಬರ್ಸಿಗೆ ಕೆಲಸ ಕೊಡಬೇಕು ಅಂತ ಅಂದ್ಕೊಳ್ಳಿ. ಸೊ ಇದರಲ್ಲಿ 100 ರೂಪೀಸ್ ಇದ್ದರೆ ನಾವು ಸರಿ ಒಬ್ಬೊಬ್ರಿಗೆ 1 ರೂಪಾಯಿ ಅಂತ ಹೇಳ್ಬಿಟ್ಟು ಈ ಥರ ಕೆಲಸ ಅಲೋಕೇಟ್ ಮಾಡ್ಕೊಂಡಿರ್ಬೋದು. ಬಟ್ ಇವಾಗ ನಮಗೆ 50 ರೂಪಾಯಿನೇ ಉಳ್ಕೊಂಡ್ಬಿಟ್ಟಿದೆ ಅಥವಾ ನಮಗೆ 10 ರೂಪಾಯಿ ಉಳ್ಕೊಂಡಿದೆ. ಆದರೆ ನಾವು 10 ರೂಪಾಯಿ 100 ಜನರಿಗೆ ಅಲೋಕೇಟ್ ಮಾಡ್ಕೋಬೇಕು. 100 ಜನರಿಗೆ ಅಲೋಕೇಟ್ ಮಾಡ್ಕೊಳ್ಳೋಕ್ಕಾಗಲ್ಲ, ನಾವು ಬರೀ 10 ಜನರಿಗಷ್ಟೇ ಕೊಡಬೇಕಾಗತ್ತಲ್ವ. ಯಾಕಂತಂದರೆ ಕಮ್ಮಿ ಕೊಟ್ಬಿಟ್ರೂ ಕೂಡ ಅದು ವೈಲೇಷನ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ತಿದ್ದಾರೆ ಅಂತಂದರೆ ಕೆಲಸ ಕೊಡೋದನ್ನೇ ಕಮ್ಮಿ ಮಾಡ್ತಾ ಇದ್ದಾರೆ. ಸೊ ಇದರಿಂದ ನಮ್ಮ ಎಕಾನಮಿ ಕೂಡ ಎಫೆಕ್ಟ್ ಆಗ್ತಾ ಇದೆ. ಸೊ ಅದಕ್ಕೆ ಇವಾಗ ಏನು ಮಾಡಬೇಕು ಅಂತಂದರೆ ಗೌರ್ಮೆಂಟು ಈ ಫಂಡಿಂಗ್ಸು ಏನು ಖಾಲಿ ಆಗಿದೆ ಅಲ್ಲ, ಈ ಫಂಡಿಂಗ್ಸ್ನ ಟಾಪ್ ಅಪ್ ಮಾಡ್ಕೋಬೇಕು. ನೆಕ್ಸ್ಟು ಕೂಡ ಈ ಥರ ಫಂಡಿಂಗ್ಸು ಎನ್ವೈರ್ಮೆಂಟ್ ಬೇಸಿಸ್ ಮೇಲೆ ಫಂಡಿಂಗ್ಸ್ನ ಕೊಡಬೇಕಾಗತ್ತೆ. ಸೀಸನ್ ಯಾವ ಥರ ಇದೆ ಆ ಬೇಸಿಸ್ ಮೇಲೆ ಫಂಡಿಂಗ್ ಕೊಡಬೇಕಾಗುತ್ತೆ. ಈಗ ಕೆಲವೊಂದು ಸೀಸನಲ್ಲಿ ಚೆನ್ನಾಗಿ ಏನಾದ್ರು ಅಗ್ರಿಕಲ್ಚರ್ ಬಂದಿದೆ ಅಂತ ಅಂದ್ಕೊಳ್ಳಿ, ಆ ಟೈಮಲ್ಲಿ ಫಂಡಿಂಗ್ಸು ಸ್ವಲ್ಪ ಕಮ್ಮಿ ಮಾಡಿಕೊಂಡು ಅಗ್ರಿಕಲ್ಚರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೋಬೋದು. ಬಟ್ ಇವಾಗ ಏನಾದ್ರು ಸೀಸನ್ ಸರಿ ಇಲ್ಲ ಅಂತಂದರೆ ಆ ಟೈಮಲ್ಲಿ ಇವರು ಫಂಡಿಂಗ್ಸು ನೀಟಾಗಿ ಕೊಡಲೇಬೇಕಾಗತ್ತೆ. ಇಲ್ಲಾಂದರೆ ಅನ್ಎಂಪ್ಲಾಯ್ಮೆಂಟು ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ನೀವು ಬರಿಬೋದು. ನೆಕ್ಸ್ಟ್ ನಾವು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಬಗ್ಗೆ ಇವಾಗಲೇ ನಾವು ಮುಂಚೆ ಡಿಸ್ಕಷನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ಹೊಸದಾಗಿ ಇವಾಗ ಚೀಫ್ ಇನ್ಫಾರ್ಮೇಷನ್ ಕಮಿಷನರು ಅಪಾಯಿಂಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಬಟ್ ಇವಾಗ ನಾವು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಬಗ್ಗೆ ಸ್ವಲ್ಪ ಬೇಸಿಕ್ಸ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ನೀವು ಜುಲೈ ಆಗಸ್ಟ್ ಟೈಮಲ್ಲಿ ಏನಾದರೂ ಕರೆಂಟ್ ಅಫೇರ್ಸ್ ನೋಡ್ಕೊತಾ ಇದ್ರೆ ಆ ಟೈಮಲ್ಲಿ ಒಂದು RTI ರಿಲೇಟೆಡ್ ಒಂದು ಅಮೆಂಡ್ಮೆಂಟ್ ಬಿಲ್ಲು ತುಂಬಾ ಜಾಸ್ತಿ ನ್ಯೂಸಲ್ಲಿತ್ತು. ಅದರ ರಿಲೇಟೆಡ್ ನಾನು ಒಂದು ಅನಾಲಿಸಿಸು ಕೂಡ ಮಾಡ್ಕೊಂಡಿದ್ದೀನಿ, ಅದನ್ನು ಬೇಕಾದ್ರೆ ಒಂದ್ಸರಿ ನೋಡ್ಕೊಂಡಿರಿ. ಏನು ಮಾಡ್ತಿದ್ದಾರೆ ಅಂತಂದರೆ RTI ಬಿಲ್ಲು ಏನಿದೆಯಲ್ಲ, RTI ಆ್ಯಕ್ಟನ್ನು ಅಮೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ. ಯಾಕೆ ಅಮೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ ಅಂತಂದರೆ ನೋಡ್ಕೊಂಡಿರಿ, RTI ಅಂತಂದರೆ ಏನು, ಯಾವ ಥರ ಕೆಲಸ ಆಗುತ್ತೆ. ಇವಾಗ ಒಂದು ಡಿಪಾರ್ಟ್ಮೆಂಟ್ ಇದೆ ಅಂತ ಅಂದ್ಕೊಂಡಿರಿ. ಇವಾಗ ಎಕ್ಸಾಂಪಲ್ ಇದು BBMP ಇದೆ. ಸೊ BBMPಯಲ್ಲಿ ನಿಮ್ಮದೇನೋ ಒಂದು ಕೆಲಸ ಇದೆ. ಸೊ ನಿಮ್ಮ ಕೆಲಸ ಯಾವ ಥರ ಆಗ್ತಿದೆ ಅಂತ ಹೇಳ್ಬಿಟ್ಟು ನೀವು ಅವ್ರ ಹತ್ರ ಕೆಲಸ ಕೇಳಬೇಕು ಅಂತಂದರೆ, ನಮ್ಮ ಅಪ್ಡೇಟ್ ಏನಾದರೂ ಕೇಳ್ಕೋಬೇಕು ಅಂತಂದರೆ ನೀವು ಅವಾಗ ಒಂದು RTI ಅವ್ರ ಹತ್ರ ಫೈಲ್ ಮಾಡ್ಕೋಬೇಕು. ಎಕ್ಸಾಂಪಲ್ ಇವಾಗೇನೋ BBMP ಅವರು ಎಲ್ಲೋ ಒಂದು ಕಡೆ ಏನೋ ಕೆಲಸ ಮಾಡಿದ್ದಾರೆ. ಸೊ ಆ ಕೆಲಸ ಅವರು ಯಾವ ಥರ ಮಾಡಿದ್ದಾರೆ, ಎಷ್ಟು ಅಮೌಂಟ್ ಖರ್ಚು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ನೀವು BBMPಯಲ್ಲಿ RTI ಫೈಲ್ ಮಾಡಬೇಕಾಗತ್ತೆ. ಸೊ ನಿಮಗೆ RTI ಫೈಲ್ ಮಾಡಿದ ತಕ್ಷಣ ಅವ್ರು ಏನು ಮಾಡಬೇಕು, ಅವ್ರಿಗೆ ಇಷ್ಟು ಟೈಮ್ ಫ್ರೇಮ್ ಅಂತ ಇರುತ್ತೆ, ಅಷ್ಟು ಟೈಮ್ ಫ್ರೇಮಲ್ಲಿ ಅವರು ನಿಮಗೆ ಎಲ್ಲ ಡೀಟೇಲ್ಸ್ನು ಕೂಡ ಪ್ರೊವೈಡ್ ಮಾಡ್ಕೋಬೇಕು. ಸೊ ಇವಾಗ ನಿಮ್ಗೆ ಏನಾದ್ರು ಡೀಟೇಲ್ಸ್ನ ಪ್ರೊವೈಡ್ ಮಾಡಿಲ್ಲ ಅಂತಂದರೆ ಯಾರು ಅದಕ್ಕೆ ರೆಸ್ಪಾನ್ಸಿಬಲ್ ಇರ್ತಾರಲ್ಲ ಡೀಟೇಲ್ಸ್ನ ಕೊಡದೇ ಇರೋದಕ್ಕೆ, ಅವ್ರ ಮೇಲೆ ಆ್ಯಕ್ಷನ್ಸ್ನ ತೊಗೊತಾರೆ. ಸೊ ಇದರಲ್ಲಿ ಪೀಕ್ ಬಾಡಿ ಅಂತಂದರೆ ಇದರಲ್ಲಿ ಟಾಪ್ ಮೋಸ್ಟ್ ಬಾಡಿ, ನೀವು ಹೈಯೆಸ್ಟ್ ಯಾರಿಗೋಗಿ ಹೇಳ್ಬೋದು ನನಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂತಂದರೆ ಇವರು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ಗೆ ನೀವು ಹೋಗಿ ಹೇಳ್ಬೋದು, ನಾವು ಈ ಥರ ಒಂದು ರಿಕ್ವೆಸ್ಟ್ ಮಾಡಿದ್ವಿ, ಅವರು ನಮಗೆ ರಿಪ್ಲೈ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನೀವು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ಗೆ ಹೋಗ್ಬಿಟ್ಟು ಹೇಳ್ಬೋದು. ಸೊ ಇಷ್ಟು ಅರ್ಥ ಆದಮೇಲೆ ನಿಮಗೆ ಅಮೆಂಡ್ಮೆಂಟ್ ಕೂಡ ಅರ್ಥ ಆಗುತ್ತೆ. ನೋಡ್ಕೊಂಡಿರಿ, ಇವಾಗ ಅಮೆಂಡ್ಮೆಂಟಲ್ಲಿ ಏನು ಹೇಳ್ತಿದ್ರು ಅಂತಂದರೆ ಗೌರ್ಮೆಂಟು ನೋಡಿ, ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನಲ್ಲಿ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ಸ್ ಯಾರ್ಯಾರು ಇರ್ತಾರೆ ಮತ್ತು ಮೆಂಬರ್ಸ್ ಎಲ್ಲ ಯಾರ್ಯಾರು ಇರ್ತಾರಲ್ಲ ಇವ್ರಿಗೆ ಟೆನ್ಯೂರು ಅಂತಂದರೆ ಎಷ್ಟು ವರ್ಷ ಅವರು ಕೆಲಸ ಮಾಡ್ತಾ ಇರ್ತಾರೆ, ಟೆನ್ಯೂರ್ ಅಂತ ನಾವೇನು ಕರಿತೀವಿ, ಟರ್ಮು ಅಂತ ಏನು ಕರಿತೀವಿ. ಸೊ ಇವ್ರಿಗೆ ಟೆನ್ಯೂರ್ ಆಗಿರಲಿ, ಸ್ಯಾಲರಿ ಆಗಿರಲಿ, ಇದೆಲ್ಲ ಗೌರ್ಮೆಂಟೇ ಫಿಕ್ಸ್ ಮಾಡುತ್ತೆ ಅಂತ. ಸೊ ಈ ಥರ ಗೌರ್ಮೆಂಟೇ ಫಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ನೋಡ್ಕೊಂಡಿರಿ, ನಾವು ಗೌರ್ಮೆಂಟಿಂದನೇ ಡೀಟೇಲ್ಸ್ನ ಇಸ್ಕೋಬೇಕಾಗಿರುತ್ತೆ. ಸೊ ಇದು CIC ಒಂದು ಇಂಡಿಪೆಂಡೆಂಟ್ ಬಾಡಿಯಾಗಿ ಇದ್ದಿದ್ರೆ ಅವರು ಗೌರ್ಮೆಂಟಿಂದ ಹೆದರಿಕೆ ಇಲ್ದಿದ್ದಂಗೆ ಕೆಲಸ ಮಾಡ್ತಾ ಇರ್ತಾರೆ. ಬಟ್ ಈ CIC ಬಾಡಿನೇ ಗೌರ್ಮೆಂಟ್ ಅಂಡರಲ್ಲಿ ಬಂದುಬಿಟ್ರೆ ಅವ್ರಿಗೊಂದು ಸ್ವಲ್ಪ ಹೆದರಿಕೆ ಆಗೋಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ಟಿರುತ್ತೆ. ಸೊ ಅಲ್ಲಿ ಅಕೌಂಟಬಿಲಿಟಿ ನೀಟಾಗಿ ಮೇಂಟೈನ್ ಆಗ್ತಾರಲ್ಲ, ಅದಕ್ಕೋಸ್ಕರನೇ ಗೌರ್ಮೆಂಟು ಕಂಪ್ಲೀಟಾಗಿ CICನ ತಮ್ಮ ಅಂಡರಲ್ಲಿ ತೊಗೋಬೇಕು ಅಂತ ಹೇಳ್ಬಿಟ್ಟು ಈ ಥರ ಅಮೆಂಡ್ಮೆಂಟ್ ತರ್ತಾ ಇದ್ದಾರೆ.
ಅದರ ರಿಲೇಟೆಡ್ ಇವಾಗ ಕರೆಂಟ್ ಅಫೇರ್ಸ್ ಏನಿದೆ ಅಂತಂದರೆ ಇವಾಗ 4 ವೇಕೆನ್ಸೀಸ್ ಇದ್ದಾವೆ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನಲ್ಲಿ ಮೆಂಬರ್ಸ್ಗಳದು. ಸೊ ಅದಕ್ಕೋಸ್ಕರ ನೋಟಿಫಿಕೇಶನ್ ಕೂಡ ರಿಲೀಸ್ ಮಾಡಿದ್ದಾರೆ. ಬಟ್ ನೋಟಿಫಿಕೇಷನಲ್ಲಿ ನೋಡ್ಕೊಂಡಿರಿ ಏನು ಡೀಟೇಲ್ಸೇ ಮೆನ್ಷನ್ ಮಾಡಿಲ್ಲ. ಅಂತಂದರೆ ಎಷ್ಟು ವರ್ಷ ಕೆಲಸ ಮಾಡಬೇಕು ಅವರು, ಅದರ ಡೀಟೇಲ್ಸ್ ಏನು ಹೇಳಿಲ್ಲ, ಸ್ಯಾಲರಿ ಡೀಟೇಲ್ಸು ಕೂಡ ಏನು ಹೇಳಿಲ್ಲ. ನೋಟಿಫಿಕೇಷನಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ ನಿಮ್ಮ ಅಪಾಯಿಂಟ್ಮೆಂಟ್ ಆದ ತಕ್ಷಣವೇ ನಾವು ನಿಮಗೆ ಹೇಳ್ತೀವಿ ನಿಮ್ಮದು ಎಷ್ಟು ಟರ್ಮ್ ಇರುತ್ತೆ, ಟೆನ್ಯೂರ್ ಎಷ್ಟಿರುತ್ತೆ ಮತ್ತು ಸ್ಯಾಲ್ರಿ ಎಷ್ಟಿರುತ್ತೆ ಅಂತ ನಿಮ್ಮ ಅಪಾಯಿಂಟ್ಮೆಂಟ್ ಆಗೋ ಟೈಮಲ್ಲಿ ಹೇಳ್ತೀವಿ ಅಂತ. ಈ ಥರ ಯಾಕೆ ಮಾಡಿದೆ ಗೌರ್ಮೆಂಟು ಅಂತಂದರೆ ಗೌರ್ಮೆಂಟು ಆಟೋನಮಿಕ್ ಹೇಳ್ತಿದೆ ಅಲ್ವಾ, ಅಂತಂದರೆ ಗೌರ್ಮೆಂಟು ಒಂದು ಅಮೆಂಡ್ಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದೆ. ಅದಕ್ಕೋಸ್ಕರ ಈ ಥರ ಮಾಡ್ತಿದೆ ಅಂತ ಹೇಳ್ಬಿಟ್ಟು ನ್ಯೂಸ್ ಇತ್ತು. ಇಷ್ಟು ಬ್ಯಾಕ್ಗ್ರೌಂಡು ನೀವು ತಿಳ್ಕೊಂಡಿರಿ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆನ್ಸರ್ ರೈಟಿಂಗಲ್ಲಿ ನಮಗೆ. ನೆಕ್ಸ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಒಂದು ಟಾಪಿಕ್ ಇದೆ. ಅದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಫಸ್ಟು ನಾವು ಜಾಗ್ರಫಿ ಅರ್ಥ ಮಾಡ್ಕೊಳ್ಳೋಣ. ಸೊ ಜಾಗ್ರಫಿಯಲ್ಲಿ ನೀವು ಇಲ್ಲಿ ನೋಡ್ಕೊಂಡಿದ್ರೆ ಟೆಕ್ಟಾನಿಕ್ ಪ್ಲೇಟ್ಸು. ಸೊ ಇಲ್ಲೆಲ್ಲ ಪ್ಲೇಟ್ಸು ನಿಮಗೆ ಕಾಣ್ತಾ ಇರುತ್ತೆ ನೋಡಿ. ಆಸ್ಟ್ರೇಲಿಯನ್ ಪ್ಲೇಟ್ ಇದೆ, ಇಲ್ಲಿ ಇಂಡಿಯನ್ ಪ್ಲೇಟ್ ಇದೆ, ಇಲ್ಲಿ ಅರೇಬಿಯನ್ ಪ್ಲೇಟು, ಆಫ್ರಿಕನ್ ಪ್ಲೇಟ್, ಅದಾದಮೇಲೆ ಯುರೇಷಿಯನ್ ಪ್ಲೇಟು, ಸೌತ್ ಅಮೇರಿಕನ್ ಪ್ಲೇಟು, ನಾಸ್ಕಾ ಪ್ಲೇಟು, ಪೆಸಿಫಿಕ್ ಪ್ಲೇಟು, ಈ ಕಡೆಯಿಂದ ಈ ಕಡೆವರೆಗೂ ಇದೆ ನೋಡಿ ಪೆಸಿಫಿಕ್ ಪ್ಲೇಟು. ಮತ್ತು ಇಲ್ಲಿ ಫಿಲಿಪೀನ್ ಸಿ ಪ್ಲೇಟು, ನಾರ್ತ್ ಅಮೇರಿಕನ್ ಪ್ಲೇಟ್, ಅದಾದಮೇಲೆ ಜುವಾನ್ ದೆ ಫುಕಾ ಪ್ಲೇಟ್ ಅಂತ, ಅದಾದಮೇಲೆ ಇಲ್ಲಿ ಕೆರಿಬಿಯನ್ ಪ್ಲೇಟು, ಇಲ್ಲಿ ಕೋಕೋಸ್ ಪ್ಲೇಟ್ ಅಂತ ಇದೆ. ಸೊ ಇಲ್ಲಿ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರುವಂಥದ್ದು ಈ ರೀಜನಲ್ಲಿ. ಯಾವ ರೀಜನ್ನು ಅಂತಂದರೆ ಇಂಡಿಯನ್ ರೀಜನ್ನು, ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಬರುತ್ತಲ್ಲ ಈ ರೀಜನ್ನು. ಸೊ ಇಂಡಿಯನ್ ಪ್ಲೇಟು ಮತ್ತು ಆಸ್ಟ್ರೇಲಿಯನ್ ಪ್ಲೇಟಿನ ಈ ರೀಜನು. ಸೊ ಆಲ್ಮೋಸ್ಟ್ ನಮಗೆ ಇಲ್ಲಿಂದ ಏನೋ ಈಕ್ವೇಟರು ಪಾಸ್ ಆಗ್ತಾ ಇರುತ್ತೆ, ಅಷ್ಟು ನೆನ್ಪಿಟ್ಕೊಂಡಿರಿ. ಇವಾಗ ಇಂಡಿಯಾ ಏನಿತ್ತು ಅಂತಂದರೆ ಇಂಡಿಯಾ ಮುಂಚೆ ಇಲ್ಲಿ ಆಸ್ಟ್ರೇಲಿಯನ್ ಪ್ಲೇಟಿಂದ ಒಂದು ಪಾರ್ಟ್ ಇತ್ತು. ಅದಾದಮೇಲೆ ಏನಾಗೋಯಿತು ಅಂತಂದರೆ ಇಂಡಿಯಾ ಡ್ರಿಫ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು, ಆಲ್ಮೋಸ್ಟು ನಾರ್ತ್ ಸೈಡ್ಗೆ ಡ್ರಿಫ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ಇದನ್ನು ನೋಡ್ಕೊತಾ ಇರಿ. ಇವಾಗ ನೋಡಿ ಡ್ರಿಫ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗೋದ್ಮೇಲೆ ಯಾವ ಥರ ಕಾಣ್ತಿದೆ ಅಂತಂದರೆ ಪ್ಲೇಟ್ ಟೆಕ್ಟಾನಿಕ್ಸು ಈ ಥರ ನಮಗೆ ಡ್ರಿಫ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ಇಲ್ಲಿ ಇಮೇಜಲ್ಲಿ ಕಾಣ್ತಿದೆ ನೋಡಿ ನಿಮಗೆ, ಈ ಥರ ಡ್ರಿಫ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ಇದರಲ್ಲಿ ಈ ಇಮೇಜಲ್ಲಿ ನೀವೇನು ಕಾನ್ಸಂಟ್ರೇಟ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ನೋಡಿ ಇದು 71 ಮಿಲಿಯನ್ ಇಯರ್ಸ್ ಆಗೋ ಇಲ್ಲಿತ್ತು, 55 ಮಿಲಿಯನ್ ಇಯರ್ಸ್ ಆಗೋ ಇಲ್ಲಿತ್ತು, ಆಲ್ಮೋಸ್ಟು 38 ಮಿಲಿಯನ್ ಇಯರ್ಸ್ ಆಗೋ ಇಲ್ಲಿತ್ತು. ಸೊ 55ಇಂದ 38 ಮಿಲಿಯನ್ ಇಯರ್ಸ್ ಮಧ್ಯದಲ್ಲಿ ಏನಿತ್ತು ಅಂತಂದರೆ ಇಂಡಿಯಾ ಬಂದ್ಬಿಟ್ಟು ಇಲ್ಲಿ ಈಕ್ವೇಟರ್ ರೀಜನ್ ಹತ್ರ ಇತ್ತು. ಇದನ್ನು ಕಾನ್ಸಂಟ್ರೇಟ್ ಮಾಡ್ಕೋಬೇಕು ನೀವು. ಈಕ್ವೇಟರ್ ರೀಜನ್ ಹತ್ರ ಇತ್ತಲ್ವಾ. ಸೊ ಇಲ್ಲೇನಾದರೂ ನೀವು ನೋಡ್ಕೊಂಡಿದ್ರೆ ಈ ರೀಜನ್ ನಮಗೇನಾಗುತ್ತೆ, ಈ ರೀಜನು ರಾಜಸ್ಥಾನ್ ರೀಜನ್ ಅಲ್ವಾ. ಸೊ ರಾಜಸ್ಥಾನ್ ರೀಜನು ಈ ರೀಜನ್ನು. ಸೊ ಅಂತಂದರೆ ಇವಾಗ ಇರೋವಂಥದ್ದು ನಮಗೇನು ರಾಜಸ್ಥಾನ್ ರೀಜನ್ ಇದೆ ಅದು ಒಂದಲ್ಲ ಒಂದು ಟೈಮಲ್ಲಿ ಈಕ್ವೇಟರ್ ಹತ್ರ ಇತ್ತಲ್ವಾ. ಸೊ ಒಂದು ಟೈಮಲ್ಲಿ ಅದು ಈಕ್ವೇಟರ್ ಹತ್ರ ಇತ್ತು. ಇಷ್ಟು ನೋಡ್ಕೊಂಡಿರಿ. ಇದಕ್ಕೆ ನಾವು ಪ್ಲೇಟ್ ಟೆಕ್ಟಾನಿಕ್ಕಿಗೆ ಒಂದು ಎಕ್ಸಾಂಪಲ್ ನೋಡ್ಕೋಬೇಕು ಅಂತಂದರೆ ಇಲ್ಲಿ ನೋಡಿ ಇದು ಸೌತ್ ಅಮೇರಿಕಾ ನೋಡಿ ಆಲ್ಮೋಸ್ಟು 500 ಮೀಟರ್ಸ್ ಡೀಪಲ್ಲಿ ಏನಾದ್ರು ನೋಡ್ಕೊಂಡಿದ್ರೆ ಸೌತ್ ಅಮೇರಿಕಾ ಆಫ್ರಿಕಾಗೆ ಜಾಯಿನ್ ಆಗುತ್ತೆ ಅಂತ. ಸೊ ಇಷ್ಟು ಬೇಸಿಕ್ಸ್ ಆದಮೇಲೆ ನಾವಿವಾಗ ಒಂದು ಲೀಫ್ ಬಗ್ಗೆ ನೋಡ್ಕೊಳೋಣ, ಯಾಮ್ ಲೀಫ್ ಅಂತ. ಸೊ ಯಾಮ್ ಲೀಫ್ ಅಂತ ಏನು ಲೀಫ್ ಇದೆಯಲ್ಲ ಇದು, ಈ ಲೀಫು ನೋಡಿ ಬರೀ ನಮಗೆ ಟ್ರಾಪಿಕಲ್ ರೀಜನಲ್ಲಿ ಅಷ್ಟೇ ಸಿಗೋವಂಥದ್ದು. ಟ್ರಾಪಿಕಲ್ ಮತ್ತು ಸಬ್ ಟ್ರಾಪಿಕಲ್ ರೀಜನ್ಸಲ್ಲಿ ಅಷ್ಟೇ ಸಿಗುತ್ತೆ. ಬಟ್ ಹ್ಯೂಮಿಡ್ ಇರಬೇಕು, ಟ್ರಾಪಿಕ್ ಇರಬೇಕು, ಹ್ಯೂಮಿಡ್ ರೀಜನ್ ಇರಬೇಕು ಮತ್ತು ಟ್ರಾಪಿಕ್ಸ್ ಇರಬೇಕು, ಅಲ್ಲಷ್ಟೇ ಸಿಗುತ್ತೆ. ಸೊ ಇದನ್ನು ಯಾಮ್ ಲೀಫ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು, ಯಾಮ್ ಲೀಫ್ ಅಂತ. ಸೊ ಯಾಮ್ ಲೀಫಿನ ಸ್ಪೆಷಾಲಿಟಿ ಏನು ಅಂತಂದರೆ ಇದೊಂಥರ ಹಾರ್ಟ್ ಸ್ಟ್ರಕ್ಚರಲ್ಲಿದೆ ಅಲ್ವಾ. ಸೊ ಒಂಥರ ಹಾರ್ಟ್ ಸ್ಟ್ರಕ್ಚರಲ್ಲಿದೆ ಮತ್ತು ಇದರಲ್ಲಿ ವೇನ್ಸು, ಈ ವೇನ್ಸ್ ನೋಡ್ಕೊಂಡಿರಿ, ಈ ಲೈನ್ಸ್ ಏನಿದ್ದಾವಲ್ಲ ಟಾಪಿಂದ ಬಾಟಮ್ವರೆಗೂ ಕೂಡ ಬರ್ತಾ ಇರುತ್ತೆ. ಸೊ ಇದೇ ಸ್ಪೆಷಾಲಿಟಿ ಯಾಮ್ ಲೀಫಿಂದು, ಟಾಪಿಂದ ಬಾಟಮ್ವರೆಗೂ ಬರ್ತಾ ಇರುತ್ತೆ ಲೀಫ್ ಇದು ವೇನ್ಸು. ಸೊ ಹಾರ್ಟ್ ಶೇಪಲ್ಲಿರುತ್ತೆ ಮತ್ತು ಟ್ರಾಪಿಕಲ್ ಹ್ಯೂಮಿಡ್ ರೀಜನಲ್ಲಿ ಇದು ಬೆಳೀತಾ ಇರುತ್ತೆ. ಸೊ ಇವಾಗ ರೀಸೆಂಟಾಗಿ ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ ರೀಸೆಂಟಾಗಿ ನಮ್ಮ ಏಷ್ಯಾದಲ್ಲಿ ಇದರ ಫಾಸಿಲ್ಲು ಅಂತಂದರೆ ಡಯೋಸ್ಕೋರಿಯಾ ಯಾಮ್ ಲೀಫು, ಈ ಯಾಮ್ ಲೀಫಿನ ಫಾಸಿಲ್ಲು ರೀಸೆಂಟಾಗಿ ರಾಜಸ್ಥಾನಲ್ಲಿ ಕಂಡುಹಿಡಿದಿದ್ದಾರೆ. ಸೊ ಏಷ್ಯಾದಲ್ಲಿ ಮುಂಚೆ ಯಾವಾಗಲೂ ಕೂಡ ಕಂಡುಹಿಡ್ದಿರಲಿಲ್ಲ ಇದನ್ನು, ಆದರೆ ಈ ಟೈಮು ರಾಜಸ್ಥಾನಲ್ಲಿ ಇದನ್ನು ಕಂಡುಹಿಡಿದಿದ್ದಾರೆ. ಸೊ ಎಲ್ಲರಿಗೂ ಗೊತ್ತಿರೋಂಗೆ ರಾಜಸ್ಥಾನ್ ನೋಡ್ಕೊಂಡಿರಿ ಡೆಸರ್ಟ್ ಇರೋವಂಥದ್ದು ಪ್ಲೇಸ್ ಅಲ್ವಾ. ಸೊ ರಾಜಸ್ಥಾನಲ್ಲಿ ಯಾವ ಥರ ಬರೋಕ್ಕೆ ಸಾಧ್ಯ ಹಾಗಂತಂದರೆ ಇವ್ರೇನು ಕನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಒಂದು ಟೈಮಲ್ಲಿ ಇದು ಯಾವಾಗ ಇಂಡಿಯನ್ ಪ್ಲೇಟು ಫ್ಲೋ ಆಗ್ತಾ ಇತ್ತಲ್ಲ ಈಕ್ವೇಟರ್ ರೀಜನಲ್ಲಿ ಆಲ್ಮೋಸ್ಟು 55ಇಂದ 38 ಮಿಲಿಯನ್ ಇಯರ್ಸು ಮಧ್ಯದಲ್ಲಿತ್ತು. ಅದನ್ನು ನಾವು ಇಯೋಸೀನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಇಯೋಸೀನ್ ಇರೋ ಟೈಮಲ್ಲೇ ಇದರಲ್ಲಿ ಆ ಟೈಮಲ್ಲಿ ಈ ಡೆವಲಪ್ಮೆಂಟ್ ಆಗಿರ್ಬೋದು, ಆ ಟೈಮಲ್ಲೇ ಬೆಳೆದಿರ್ಬೋದು, ಆದರೆ ಇವಾಗ ಅಲ್ಲಿ ಕಂಪ್ಲೀಟಾಗಿ ಡೆಸರ್ಟ್ ಆಗೋಗ್ಬಿಟ್ಟಿದೆ ಅಂತ. ಸೊ ಇದು ನೋಡಿ ಏಷ್ಯಾದು ಫಸ್ಟು ಫಾಸಿಲ್ ಡಯೋಸರ ಯಾಮ್ ಲೀಫ್ ಅಂತ. ಯಾಮ್ ಲೀಫ್ ಅಂತಂದರೆ ತುಂಬಾ ಜಾಸ್ತಿ ವೇನ್ಸ್ ಇರುತ್ತೆ, ಟಾಪಿಂದ ಬಾಟಮ್ವರೆಗೂ ಎಕ್ಸ್ಟೆಂಡ್ ಆಗ್ತಿರುತ್ತೆ, ಅದೇ ಡೆಫಿನೇಷನ್ ಇದೆ.
ಸೊ ಸೈಂಟಿಸ್ಟು ರೀಸೆಂಟಾಗಿ 2 ಇದೇ ಥರದ್ದು ಲೀವ್ಸ್ನ ರಾಜಸ್ಥಾನಿಂದ ತೆಗೆದಿದ್ದಾರೆ. ಅಂತಂದರೆ ಮುಂಚೆ ಟೈಮಲ್ಲಿ ಇತ್ತದು ಸ್ವಲ್ಪ ಒಳ್ಳೆ ಶೇಪಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ತೆಗೆದು ಈ ಥರ ಎಕ್ಸ್ಪ್ಲೇನ್ ಮಾಡ್ಕೊಂಡಿದ್ದಾರೆ. ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಈ ಥರ ಯಾಮ್ ಲೀಫು ಬರೀ ಟ್ರಾಪಿಕಲ್ ಫಾರೆಸ್ಟ್ ಅಷ್ಟೇ ಕಂಡುಹಿಡಿಯೋದು. ಸೊ ಒಂದು ಟೈಮಲ್ಲಿ ಇಯೋಸೀನ್ ಟೈಮಲ್ಲಿ ರಾಜಸ್ಥಾನಲ್ಲಿ ನಮಗೆ ಟ್ರಾಪಿಕಲ್ ಫಾರೆಸ್ಟ್ ಇದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಸೊ ಇಂಡಿಯಾ ಗೋಂಡ್ವಾನಾ ಲ್ಯಾಂಡ್ ಅಂತಂದರೆ ಯಾವುದು? ಸೊ ಇದು ಆಸ್ಟ್ರೇಲಿಯನ್ ಪ್ಲೇಟ್ ಏನಿದೆಯಲ್ಲ, ಸೊ ಇದೆಲ್ಲ ಕೂಡ ನಮಗೆ ಮುಂಚೆ ಗೋಂಡ್ವಾನಾ ಲ್ಯಾಂಡ್ ಅಂತ ಹೇಳ್ಬಿಟ್ಟು ನಾವು ಕರಿತಾ ಇದ್ವಿ. ಸೊ ಗೋಂಡ್ವಾನಾ ಲ್ಯಾಂಡಿನ ಒಂದು ಪಾರ್ಟ್ ಆಗಿತ್ತು. ಅದಾಗಿ ಅದು ಈಕ್ವೇಟರ್ ಇಂದ ದಾಟಿ ಇವಾಗ ಇರುವಂಥದ್ದು ಪೊಸಿಷನಿಗೆ ಬರ್ತಾ ಇರೋ ಟೈಮಲ್ಲಿ, ಈಕ್ವೇಟರ್ ಹತ್ರ ಇರೋ ಟೈಮಲ್ಲಿ ಈ ಥರ ಡೆವಲಪ್ಮೆಂಟ್ ಆಗಿದೆ ಅಂತ. ಸೊ ಇವಾಗಲೂ ಕೂಡ ಏನು ನಿಂತ್ಕೊಂಡಿಲ್ಲ. ನಮ್ಮ ಇಂಡಿಯಾ ಏನಿದೆಯಲ್ಲ, ಸೊ ಈ ಮ್ಯಾಪ್ನ ನೀವು ನೋಡಿಕೊಂಡ್ರೆ ನಮ್ಮ ಇಂಡಿಯಾ ಏನಿದೆಯಲ್ಲ ಇವಾಗಲೂ ಕೂಡ ಇದು ನಾರ್ತ್ ಕಡೆಗೆ ಪುಷ್ ಮಾಡ್ತಾ ಇದೆ. ಯಾಕಂತಂದ್ರೆ ಮುಂಚೆಯಿಂದನೂ ಕೂಡ ಅದು ನಾರ್ತ್ ಕಡೆಗೆ ಬರ್ತಾ ಇರೋದಲ್ವಾ. ಸೊ ಇವಾಗಲೂ ಕೂಡ ಅದು ನಾರ್ತ್ ಕಡೆಗೆ ಪುಷ್ ಮಾಡ್ತಾ ಇದೆ. ಅದಕ್ಕೋಸ್ಕರ ನಮಗೆ ಯಾವಾಗಲೂ ಕೂಡ ಈ ನೇಪಾಳ ಬೆಲ್ಟ್ ಏನಿದೆಯಲ್ಲ, ಈ ನೇಪಾಳ ಬೆಲ್ಟು ಅಥವಾ ಈ ನೇಪಾಳ ರೀಜನ್ ಏನಿದೆಯಲ್ಲ, ಇಲ್ಲಿ ಅರ್ತ್ಕ್ವೇಕ್ ತುಂಬ ಜಾಸ್ತಿ ಆಗುವಂಥದ್ದು. ಯಾಕೆ ಅರ್ತ್ಕ್ವೇಕ್ ತುಂಬ ಜಾಸ್ತಿ ಆಗುತ್ತೆ ಅಂತಂದರೆ ಅದೇ ಬೇರೆ ಪ್ಲೇಟು ಇದೇ ಬೇರೆ ಪ್ಲೇಟು ಜಾಯಿನ್ ಆಗಿ ಮುಂದೆ ಪುಷ್ ಮಾಡ್ತಿದೆಯಲ್ಲ, ಅದಕ್ಕೋಸ್ಕರ ಅಲ್ಲಿ ಅರ್ತ್ಕ್ವೇಕ್ ಎಲ್ಲ ರೀಜನ್ಸು ತುಂಬ ಜಾಸ್ತಿ ಆಗುವಂಥದ್ದು. ಸೊ ಇದರಲ್ಲಿ ನಾವು ಜಾಗ್ರಫಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರ್ಮೆಂಟು ಎಲ್ಲದೂ ಕೂಡ ಕವರ್ ಮಾಡ್ಕೊಂಡಿದ್ದೀವಿ. ತುಂಬಾ ಇಂಪಾರ್ಟೆಂಟು, ನೆನ್ಪಿಟ್ಕೊಂಡಿರಿ ಯಾವ ಥರ ನೀವು ಲಿಂಕ್ ಮಾಡ್ಕೋಬೋದು ಅಂತ. ನೆಕ್ಸ್ಟು ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಟಾಪಿಕ್ ಡಿಸ್ಕಷನ್ ಮಾಡ್ಕೊಳ್ಳೋಣ. ಅದೇನು ಅಂತಂದರೆ ಪೇನ್ಲೆಸ್ ಇಂಜೆಕ್ಷನ್ಸ್ ಅಂತ. ಇವಾಗ ಇಂಜೆಕ್ಷನ್ಸು ಪೇನ್ ಆಗುತ್ತೆ, ಯಾಕಂತಂದರೆ ನೀಡಲ್ಸು ಅಥವಾ ಸೂಜಿ ಏನಿರುತ್ತಲ್ಲ ಅದು ಸ್ವಲ್ಪ ದಪ್ಪ ಇರುತ್ತೆ, ಅದಕ್ಕೋಸ್ಕರ ಪೇನ್ ಆಗುತ್ತೆ. ಪೇನ್ಲೆಸ್ ಇಂಜೆಕ್ಷನ್ಸ್ ಅಂತಂದರೆ ನೀಡಲ್ಸ್ ಇರುತ್ತೆ, ಬಟ್ ಆ ನೀಡಲಿನ ಸೈಜು ತುಂಬ ಕಮ್ಮಿ ಇರುತ್ತೆ. ಇಷ್ಟು ಬೇಸಿಕ್ಸು ಅಥವಾ ಇಷ್ಟು ಕಂಟೆಕ್ಸ್ಟು. ಇವಾಗ ಇದ್ರ ಮೇಲೆ ಡೀಪಾಗಿ ಏನಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಏನಾಗಿತ್ತು ಅಂತಂದರೆ ಲಾಸ್ಟ್ ಇಯರು ಈ ಖರಗ್ಪುರ್ IIT ಖರಗ್ಪುರ್ ಏನಿದೆಯಲ್ಲ ಅಲ್ಲಿ ಇರುವಂಥ ರಿಸರ್ಚರ್ಸು ಲಾಸ್ಟ್ ಇಯರು ಒಂದು ಮೈಕ್ರೋ ನೀಡಲ್ಸ್ ಅಂತ ಹೇಳ್ಬಿಟ್ಟು ಕಂಡುಹಿಡಿದಿದ್ರು. ಮೈಕ್ರೋ ನೀಡಲ್ಸ್ ಅಂತಂದರೆ ತುಂಬಾ ಚಿಕ್ಕದು ನೀಡಲ್ಸು. ಮೈಕ್ರೋ ಅಂತಂದರೆ -3 ಅಲ್ವಾ, 10⁻³ ಆ ಸೈಜಿನ ನೀಡಲ್ಸು ಕಂಡುಹಿಡಿದಿದ್ರು ಫ್ರಾಮ್ SU8 ಅಂತ. SU8 ಅಂತಂದರೆ ನೋಡಿ ಅದು ಫೋಟೋ ಸೆನ್ಸಿಟಿವ್ ಪಾಲಿಮರ್ ಅದು. ಬಟ್ ಮೈಕ್ರೋ ನೀಡಲ್ಸ್ ಕಂಡುಹಿಡಿದಿದ್ರು, ಬಟ್ ಇದನ್ನು ಇಂಜೆಕ್ಷನ್ಸ್ ಆಗಿ ಯೂಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಯಾಕೆ ಯೂಸ್ ಮಾಡೋಕ್ಕಾಗಲ್ಲ ಇಂಜೆಕ್ಷನ್ ಆಗಿ ಅಂತಂದರೆ 2 ರೀಸನ್ ಇದೆ ಅದಕ್ಕೆ. ಒಂದು ಬಂದ್ಬಿಟ್ಟು ಅಷ್ಟೊಂದೇನು ಹಾರ್ಡ್ ಇರಲಿಲ್ಲ, ಯಾಕಂತಂದರೆ ನಮ್ಮ ಸ್ಕಿನ್ ಒಳಗಡೆ ಏನಾದರೂ ಹೋಗಬೇಕು ಅಂತಂದರೆ ಸ್ವಲ್ಪ ಹಾರ್ಡ್ ಇರಬೇಕು. ಸೆಕೆಂಡ್ ಪಾಯಿಂಟ್ ಏನು ಅಂತಂದರೆ ಬಯೋ ಕಂಪ್ಯಾಟಿಬಿಲಿಟಿ ಅಂತಂದರೆ ನಮ್ಮ ಸ್ಕಿನ್ ಮೇಲೆ ಅದನ್ನು ಯೂಸ್ ಮಾಡ್ಕೊಳ್ಳೋದು ಸರಿ ಆಗ್ತಿರ್ಲಿಲ್ಲ. ಅಕಸ್ಮಾತ್ ಅದನ್ನೇನಾದ್ರು ಯೂಸ್ ಮಾಡ್ಕೊಂಡಿದ್ರೆ ಏನಾದರೂ ನಮ್ಮ ಮೇಲೆ ರಿಯಾಕ್ಷನ್ಸ್ ಆಗುವಂಥದ್ದು ಪಾಸಿಬಿಲಿಟಿ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಯೂಸ್ ಮಾಡ್ಕೊತಾ ಇರಲಿಲ್ಲ. ಬಟ್ ಆ ಟೈಮಿಂದನೂ ಕೂಡ ಇವ್ರು ಏನು ಮಾಡ್ಕೊಂಡ್ರು ಅಂತಂದರೆ ಬೇರೆ ಬೇರೆ ಥರದ್ದು ನೀಡಲ್ಸ್ನ ಟ್ರೈ ಮಾಡ್ತಾಯಿದ್ರು. ಅಂತಂದರೆ ನಾವು ಒಂದು ಪೇನ್ಲೆಸ್ ಇಂಜೆಕ್ಷನ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾಯಿದ್ರು. ಬಟ್ ಆ ಟೈಮಲ್ಲಿ ಈ ನೀಡಲ್ಸು ಮೈಕ್ರೋ ನೀಡಲ್ಸ್ ಏನು ಕಂಡುಹಿಡಿದಿದ್ದಾರಲ್ಲ ಅದನ್ನು ಅವರು ಪೈರಾಲಿಸಿಸ್ ಮಾಡಿದರು. ಪೈರಾಲಿಸಿಸ್ ಅಂತಂದರೆ ಏನಪ್ಪ? ಇವಾಗ ಪೈರಾಲಿಸಿಸ್ ಅಂತಂದರೆ ನೋಡಿ ಹೀಟಿಂಗು ನಾವೇನೋ ಹೀಟ್ ಮಾಡ್ತೀವಿ, ಅದು ಹೀಟಿಂಗು ಎಕ್ಸ್ಟ್ರೀಮ್ ಆಗಿ ತುಂಬ ಜಾಸ್ತಿ ಏನಾದರೂ ಹೀಟ್ ಮಾಡ್ತಾಯಿದ್ರೆ ಅದನ್ನು ನಾವು ಪೈರಾಲಿಸಿಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇವರು ಪೈರಾಲಿಸಿಸ್ನ ಮಾಡಿದ ಮೇಲೆ ಏನಾಗೋಯ್ತು ಅಂತಂದರೆ ಆಲ್ಮೋಸ್ಟ್ 300 ಟೈಮ್ಸ್ ಸ್ಟ್ರಾಂಗರ್ ಆಗೋಗ್ಬಿಡ್ತಿದ್ದು. ಮೈಕ್ರೋ ನೀಡಲ್ಸ್ ಏನಿತ್ತಲ್ಲ 300 ಟೈಮ್ಸ್ ಸ್ಟ್ರಾಂಗರ್ ಆಗೋಯ್ತು. ಅದಾದಮೇಲೆ ಅದು ಕಾರ್ಬನ್ನಿಂದನೇ ಮಾಡಿರ್ತಿದ್ರಲ್ಲ, ಅದಕ್ಕೆ ಅದನ್ನು ಬಯೋ ಕಂಪ್ಯಾಟಬಲ್ ಕೂಡ ಅದು ಆಗೋಯ್ತು. ಸೊ ಹೀಟ್ ಮಾಡಿರೋದ್ರಿಂದ ಏನಾಗೋಯ್ತು ಅಂತಂದರೆ ಅದರಲ್ಲಿ ಇರೋವಂಥದ್ದು ನೈಟ್ರೋಜನ್ ಕಂಟೆಂಟ್ ಎಲ್ಲ ಹೊರಗೆ ಹೊರಟೋಯ್ತು. ಅದಾದಮೇಲೆ ಆಕ್ಸಿಜನ್ ಏನೇನಿತ್ತಲ್ಲ ಪಾಲಿಮರಲ್ಲಿ ಅದು ಕೂಡ ಹೊರಟೋಯ್ತು. ಅದಾದಮೇಲೆ ಇಷ್ಟು ಹೀಟಿಂಗ್ ಆದಮೇಲೆ ಬರೀ ಕಾರ್ಬನ್ ಅಷ್ಟೇ ಉಳ್ಕೊಂತು. ಕಾರ್ಬನ್ ನೋಡ್ಕೊಂಡಿರಿ ನಮ್ಮ ಬಾಡಿಗೆ ಒಳ್ಳೆಯದು ಅಂತಂದರೆ ಬಯೋ ಕಂಪ್ಯಾಟಬಲು ಕಾರ್ಬನ್ ನಮಗೆ. ಸೊ ಅದಕ್ಕೆ ಇವಾಗ ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ ತುಂಬಾ ಚಿಕ್ಕದಾಗಿರುವಂಥದ್ದು ನೀಡಲ್ಸ್ನ ಇವಾಗ ಇನ್ವೆಂಟ್ ಮಾಡ್ಕೊಂಡಿದ್ದಾರೆ, ಡಿಸ್ಕವರ್ ಮಾಡ್ಕೊಂಡಿದ್ದಾರೆ. ಅದು ಎಷ್ಟು ಅಂತಂದರೆ 1 mm 1 ಮಿಲಿಮೀಟ್ರ್ಗಿಂತನೂ ಕಮ್ಮಿ ಇದೆ ಸೈಜಲ್ಲಿ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ದಾರೆ. ಮತ್ತು 300 ಟೈಮ್ಸು ಸ್ಟ್ರಾಂಗ್ ಇರುತ್ತೆ ಅಂತ ಹೇಳ್ಬಿಟ್ಟು ಕೂಡ ಹೇಳಿದ್ದಾರೆ. ಯಾರು ಡೆವಲಪ್ ಮಾಡಿರೋದು ಇದನ್ನು ಅಂತಂದರೆ IIT ಖರಗ್ಪುರಲ್ಲಿರುವಂಥದ್ದು ರಿಸರ್ಚರ್ಸು. ಇವ್ರು ಏನು ಮಾಡ್ತಾರೆ ಅಂತಂದರೆ ಪೇನ್ಲೆಸ್ ಡ್ರಗ್ ಡೆಲಿವರಿ ಅಂತಂದರೆ, ಡ್ರಗ್ ಅಂತಂದರೆ ಇಲ್ಲಿ ಏನು ನಾವು ಇಂಜೆಕ್ಷನ್ಸ್ ಒಳಗಡೆ ಕಂಟೆಂಟ್ಸು ಡೆಲಿವರಿ ಮಾಡ್ತೀವಲ್ಲ ಅದನ್ನು ಪೇನ್ಲೆಸ್ ಆಗಿ ಡೆಲಿವರಿ ಮಾಡ್ಕೊಳ್ಳೋದ್ರಲ್ಲಿ ಇವರು ಸಕ್ಸಸ್ಫುಲ್ಲು ಆಗೋಗ್ಬಿಟ್ಟಿದ್ದಾರೆ. ಸೊ ಪೇನ್ಲೆಸ್ ಇಂಜೆಕ್ಷನ್ಸು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟು ನಾವು ಸ್ಪೋರ್ಟ್ಸ್ ರಿಲೇಟೆಡ್ ಒಂದು ನ್ಯೂಸ್ನ ನೋಡ್ಕೊಂಡಿರೋಣ. ಇದು ಇಂಪಾರ್ಟೆಂಟ್ ಆಗಿರುತ್ತೆ KPSC ರಿಲೇಟೆಡು. ಯಾಕಂತಂದರೆ ಬೆಂಗಳೂರು ಬುಲ್ಸು ಈ ಸರಿ ವಿನ್ ಆಗೋಗ್ಬಿಟ್ಟಿದ್ದಾರೆ. ಸೊ ಇದರ ರಿಲೇಟೆಡ್ ನಾವೇನು ತಿಳ್ಕೊಬೇಕು ಅಂತಂದರೆ ಯಾರ್ಯಾರು ಮ್ಯಾಚ್ ಆಟಾಡಿದ್ರು ಫೈನಲ್ಸಲ್ಲಿ ಅಂತ. ಸೊ ಈ ಸರಿ ಅಂತೂ ಕಪ್ ನಮ್ಮದೇ ಆಗೋಗ್ಬಿಟ್ಟಿದೆ. ಸೊ ಬೆಂಗಳೂರು ಬುಲ್ಸಲ್ಲಿ ಫೈನಲ್ಸಲ್ಲಿ ನೋಡಿ ಪ್ರೋ ಕಬಡ್ಡಿ ಲೀಗು 6th ಎಡಿಷನ್ನು, ಇಂಪಾರ್ಟೆಂಟ್ ಇದು 6th ಎಡಿಷನ್ನು ಬೆಂಗಳೂರು ಬುಲ್ಸು ವರ್ಸಸ್ ಗುಜರಾತ್ ಫಾರ್ಚೂನ್ ಜಾಯಿಂಟ್ಸ್. ಸೊ ಇವರು ಆಟಾಡಿದ್ದು. ಸೊ ಆದರೆ ಇದರಲ್ಲಿ ವಿನ್ ಆಗಿರುವಂಥದ್ದು ಬೆಂಗಳೂರು ಬುಲ್ಸು. ಆಲ್ಮೋಸ್ಟು 38 ಪಾಯಿಂಟ್ಸ್ ಏನೋ ಬಂದಿತ್ತು, ಅವ್ರದ್ದು 33 ಪಾಯಿಂಟ್ಸ್ ಏನೋ ಉಳ್ಕೊಂಡ್ಬಿಟ್ಟಿತ್ತು.
ಇದರಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋಂಥವ್ರು ಯಾರು ಅಂತಂದರೆ ಪವನ್ ಶೇರಾವತ್ ಅಂತ. ಸೊ ಬೆಂಗಳೂರು ಬುಲ್ಸು ವಿನ್ ಆಗಿದ್ದಾರೆ. ಇವಾಗ ನೆಕ್ಸ್ಟು IPL ಅಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ತಡೆದು ನೋಡ್ಕೊಳೋಣ. ಬಟ್ ಪವನ್ ಶೇರಾವತ್ ಹೆಸರನ್ನ ನೆನ್ಪಿಟ್ಕೊಂಡಿರಿ. ಮತ್ತು ಬೆಂಗಳೂರು ಬುಲ್ಸು ಇದು ಇಂಪಾರ್ಟೆಂಟು. ಮತ್ತು ಗುಜರಾತ್ ಫಾರ್ಚೂನ್ ಜಾಯಿಂಟ್ಸ್ ಇದೆಯಲ್ಲ, ಇದು ಕೂಡ ತುಂಬ ಇಂಪಾರ್ಟೆಂಟು. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ಥಮ್ಸ್ ಅಪ್ ಬಟನ್ನ ಪ್ರೆಸ್ ಮಾಡ್ಕೊಂಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಯಾಕಂತಂದರೆ ಇದೇ ಥರ ವೀಡಿಯೋ ನಾನು ಕಂಟಿನ್ಯೂಸ್ ಆಗಿ ಹಾಕ್ತಾನೆ ಇರ್ತೀನಿ. ನೀವು ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಎಲ್ಲ. ನೆಕ್ಸ್ಟ್ ಲೆಸನಲ್ಲಿ ಮತ್ತೆ ಸಿಗೋಣ. ಅನ್ಅಕಾಡೆಮಿಲೂ ಕೂಡ ನಾನು ಕಂಟಿನ್ಯೂಸ್ ಆಗಿ ಕೋರ್ಸಸ್ ಮಾಡ್ತಾ ಇದ್ದೀನಿ. ಇವತ್ತಿಗೆ ಆಲ್ಮೋಸ್ಟ್ 30 ಕೋರ್ಸಸ್ ಇದಾವೆ ಅದರಲ್ಲಿ. ಸೊ ನೀವು ಅನ್ಅಕಾಡೆಮಿ ಪ್ರೊಫೈಲ್ಗೆ ಹೋಗ್ಬಿಟ್ಟು ಅಲ್ಲಿ ದೀಪಕ್ ಚೌಹಾನ್ ಅಂತ ಹುಡುಕಿದ್ರೆ ಪ್ರೊಫೈಲ್ ಸಿಗುತ್ತೆ. ಅಲ್ಲಿ ನೀವು ಫಾಲೋ ಬಟನ್ನ ಪ್ರೆಸ್ ಮಾಡಿಕೊಂಡು ಫಾಲೋ ಮಾಡ್ಕೋಬೋದು. ಹಾಗಂತಂದರೆ ನೀವು ಇಲ್ಲಿ ಮಾಡಿರೋಂಥದ್ದು ಕೋರ್ಸಸ್ಸಿಗೆ ಡೌನ್ಲೋಡು ಕೂಡ ಮಾಡ್ಕೋಬೋದು. ಇಷ್ಟೊತ್ತು ನೋಡಬೇಕು ಅಂತ ಇರುತ್ತೆ, ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ಅದನ್ನು ಬಿಟ್ಟು ನಾನು ಸ್ಪೆಷಲ್ ಕ್ಲಾಸಸ್ಸು ಕೂಡ ಕಂಡಕ್ಟ್ ಮಾಡ್ತಾ ಇರ್ತೀನಿ. ಅಲ್ಲಿ ಸ್ಪೆಷಲ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇರ್ತೀನಿ. ₹1 ಒಂದು ಸ್ಪೆಷಲ್ ಕ್ಲಾಸ್ ಇರುತ್ತೆ. ನೀವು ಅದನ್ನು ನೋಡ್ಕೊಂಡಿದ್ರೆ ಅಲ್ಲಿ ಆಲ್ಮೋಸ್ಟ್ 1 ಅವರಿಂದ ಒಂದು ಸೆಷನ್ ಮಾಡಿರ್ತೀನಿ. ಅದರಲ್ಲಿ ಕರೆಂಟ್ ಅಫೇರ್ಸು, ಒಂದು ವೀಕ್ಲಿ ಕರೆಂಟ್ ಅಫೇರ್ಸ್ ಆಗಿರಲಿ, ವೀಕ್ಲಿ ಎಡಿಟೋರಿಯಲ್ಸ್ ಯಾವುದಾದ್ರು ಇಂಪಾರ್ಟೆಂಟ್ ಇರುತ್ತೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರ್ತೀನಿ. ನೀವು ಬೇಕಾದರೆ ಅದನ್ನು ಒಂದ್ಸರಿ ನೋಡ್ಕೊಂಡಿರ್ಬೋದು.